ಹಾಯ್, ಎಲ್ಲರಿಗೂ ನಮಸ್ಕಾರ. ಇಂಚರ ಕನ್ನಡ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಉಮಾ. ಈ ದಿನ ನಾನು ನಿಮಗೆ ಒಂದು ಔಷಧಿ ಗಿಡಮೂಲಿಕೆಯ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡುತ್ತೇನೆ. ಈ ಸಸ್ಯ ಪಾರಂಪರಿಕವಾಗಿ ಉಪಯೋಗಿಸಿಕೊಂಡು ಬರ್ತಿರ್ತಕ್ಕಂಥ ಒಂದು ಔಷಧಿ ಗಿಡಮೂಲಿಕೆಯಾಗಿದೆ. ಇದರ ಹೆಸರು ಒಂದೆಲಗ. ಒಂದೆಲಗ ಎಂದರೆ ಒಂದು ಕಾಂಡಕ್ಕೆ ಒಂದೇ ಎಲೆ ಇರುವಂತದ್ದು. ಇದರಲ್ಲಿ ಎರಡು ವಿಧಗಳಿವೆ. ಈ ಸಸ್ಯ ಇತ್ತೀಚೆಗೆ ಕಾಣಸಿಗುವುದು ತುಂಬಾ ವಿರಳವಾಗಿದೆ. ಆದರೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾರುಕಟ್ಟೆಯಲ್ಲಿ ಸೊಪ್ಪು ಮಾರುವವರು ಒಂದೆಲಗ ಸೊಪ್ಪನ್ನು ಸಹ ಮಾರ್ತಾರೆ. ಆದರೆ ನಮಗೆ ಈ ಸಸ್ಯದ ಔಷಧಿ ಗುಣಗಳ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲದಿರುವುದರಿಂದ ಇದನ್ನ ನಾವು ಹೆಚ್ಚಾಗಿ ಬಳಸ್ತಾ ಇಲ್ಲ. ಹಾಗಾದ್ರೆ ಬನ್ನಿ ಈ ಒಂದೆಲಗ ಗಿಡದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇದು ನಮ್ಮ ಮೆದುಳಿನ ವಿಕಸನಕ್ಕೆ ತುಂಬಾ ಒಳ್ಳೆಯದು. ಮುಖ್ಯವಾಗಿ ಮಕ್ಕಳಿಗೆ ಪ್ರತಿದಿನ 2 ಅಥವಾ 3 ಎಲೆಗಳನ್ನ ಕೊಡೋದ್ರಿಂದ ಅವರ ಮೆಮೊರಿ ಪವರ್ ವೃದ್ಧಿಯಾಗುತ್ತದೆ. ಜೊತೆಗೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವರು ಸಹ ಇದನ್ನ ಸೇವಿಸಿದ್ರೆ ತುಂಬಾನೇ ಒಳ್ಳೆಯದು. ಈ ಎಲೆಯನ್ನ ಹೇಗೆ ನಾವು ಉಪಯೋಗಿಸೋದು ಅಂತ ನಾವು ಮುಂದೆ ನೋಡೋಣ ಬನ್ನಿ. ದೊಡ್ಡವರಾದ್ರೆ ಇದರ ಎಲೆಗಳನ್ನ 2 ಅಥವಾ 3 ಎಲೆಗಳನ್ನ ಹಾಗೆಯೇ ತೊಳೆದು ಸೇವಿಸಬಹುದು. ಚಿಕ್ಕ ಮಕ್ಕಳಿಗಾದ್ರೆ ಇದನ್ನ 2-3 ಎಲೆಗಳನ್ನ ಜೇನುತುಪ್ಪದೊಂದಿಗೆ ಕೊಡಬಹುದು. ಅಥವಾ ಈ ಎಲೆಗಳನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಅದು ಒಣಗಿದ ಮೇಲೆ ಅದನ್ನ ಪುಡಿ ಮಾಡಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ 1 ಸ್ಪೂನ್ ಅಥವಾ ಅರ್ಧ ಸ್ಪೂನು ಜೇನುತುಪ್ಪದೊಂದಿಗೆ ಕಲಸಿ ಸಹ ಅದನ್ನ ಸೇವಿಸಬಹುದು. ಮತ್ತೆ ಚಟ್ನಿಯಲ್ಲಿ ಕೂಡ ಈ ಎಲೆಗಳನ್ನ ನಾವು ಉಪಯೋಗಿಸಬಹುದು. ಹೇಗೆ ಪುದೀನ ಮತ್ತೆ ಕೊತ್ತಂಬರಿ ಜೊತೆ ನಾವು ಅದನ್ನ ಸೇರಿಸಿ ಚಟ್ನಿ ಮಾಡಿ ಅದನ್ನ ನಾವು ಫ್ರೀಕ್ವೆಂಟ್ ಆಗಿ ಸೇವಿಸಬಹುದು. ಮತ್ತೆ ಬೇಸಿಗೆಯಲ್ಲಿ ಮಜ್ಜಿಗೆ ತಂಬುಳಿಯೊಂದಿಗೆ ಇದನ್ನ ಸೇರಿಸಿ ನಾವು ಅದನ್ನ ಕೂಡ ನಾವು ಸೇವಿಸಬಹುದು. ಹಾಗೆ ಮತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಈ ಎಲೆಗಳನ್ನೆಲ್ಲ ನಾವು ಸೇರಿಸಿ ಕುದಿಸಿಟ್ಟು ಆ ಎಣ್ಣೆಯನ್ನ ತಲೆಗೆ ಸಹ ನಾವು ಹಚ್ಚಿಕೊಳ್ಬಹುದು. ಬನ್ನಿ ಹಾಗಾದ್ರೆ ಈ ಸಸ್ಯವನ್ನ ಹೇಗೆ ಬೆಳೆಸೋದು ಅಂತ ನಾವು ನೋಡೋಣ. ಈ ಸಸ್ಯದಲ್ಲಿ ನಾವು ಒಂದು ಸ್ವಲ್ಪ ಬೇರನ್ನ ತೆಗೆದು ನಾವು ಅದನ್ನ ನೆಡೋದ್ರಿಂದನೂ ಕೂಡ ಇದನ್ನ ನಾವು ಬೆಳೆಸಬಹುದು. ಇದು ಒಂದು ಕಡ್ಡಿ ನೆಟ್ರೆ ಸಾಕು, ಅದು ಹಾಗೇನೆ ಮುಂದೆ ಸ್ಪ್ರೆಡ್ ಆಗ್ತಾ ಬೆಳ್ಕೊಂಡು ಹೋಗ್ತೈತೆ. ಮತ್ತೆ ಅದ್ರಲ್ಲೇನೆ ಸ್ಪ್ರೆಡ್ ಆಗ್ತಾ ಆಗ್ತಾ ಅದು ಮತ್ತೆ ಅಲ್ಲಲ್ಲೇ ಬೇರ್ ಬಂದು ಅದು ಹಾಗೆ ಮುಂದುವರ್ಕೊಂಡು ಹೋಗ್ತೈತೆ. ಅಥವಾ ಅದು ಏನಾಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಅದ್ರದ್ದು ಬೀಜಗಳು ಬರ್ತೈತೆ. ಆ ಬೀಜ ಕೂಡ ಸಿಡಿದು ಹೊಸ ಗಿಡಗಳು ಕೂಡ ಇದರಿಂದ ವೃದ್ಧಿ ಆಗ್ತದೆ. ನಾವು ಈ ಒಂದೆಲಗ ಗಿಡವನ್ನು ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸಿದ್ರು ಕೂಡ ಇನ್ನೂ ತುಂಬಾ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಬರುವಂಥ ಬಳ್ಳಿಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ಉಪಯೋಗಿಸಬಹುದು. ಯಾಕಂದರೆ ಮಣ್ಣಲ್ಲಿ ಬೆಳೆಸಿದ್ರೆ ಆ ಬೇರುಗಳಲ್ಲಿ ಮಣ್ಣಿರೋದ್ರಿಂದ ನಾವು ಅದನ್ನು ಸಂಪೂರ್ಣವಾಗಿ ಬಳಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಹ್ಯಾಂಗಿಂಗ್ ಪಾಟಲ್ಲಿದ್ದರೆ ಆ ಬಳ್ಳಿ ಪೂರ್ತಿನ ತಗೊಂಡು ನಾವು ಎಕ್ಸ್ಟ್ರಾ ಬರೋದನ್ನೆಲ್ಲ ತಗೊಂಡು ನಾವು ಚಟ್ನಿಗೆ ಯೂಸ್ ಮಾಡ್ಬೋದು. ಮತ್ತು ಹಾಗೆ ಎಣ್ಣೆಯಲ್ಲಿ ಹಾಕಿ ಕುದಿಸ್ಕೊಂಡು ಆ ಎಣ್ಣೆನೂ ಕೂಡ ನಾವು ತಲೆಗೆ ಹಚ್ಕೊಬೋದು. ಹೀಗೆ ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸ್ಕೊಂಡ್ರೆ ಇನ್ನೂ ತುಂಬಾ ಅನುಕೂಲ ಇರುತ್ತೆ ಈ ಗಿಡವನ್ನು. ಮತ್ತು ಇತ್ತೀಚೆಗೆ ಕೆಲವು ನರ್ಸರಿಗಳಲ್ಲೂ ಕೂಡ ಈ ಒಂದೆಲಗ ಸಸಿನ ಮಾರ್ತಾ ಇರ್ತಾರೆ. ಸೊ ಯಾರಿಗಾದರೂ ಈ ಒಂದು ಸಸಿ ಸಿಕ್ಕಿದ್ರೆ ದಯಮಾಡಿ ಈ ಒಂದು ಗಿಡವನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಪಾಟಲ್ಲಿ ಅಥವಾ ಹ್ಯಾಂಗಿಂಗ್ ಪಾಟಲ್ಲಿ ಎಲ್ಲಾದರೂ ಪರವಾಗಿಲ್ಲ ಅದನ್ನು ಬೆಳೆಸ್ಕೊಂಡ್ರೆ ಪ್ರತಿದಿನ 1-2-3 ಎಲೆಗಳನ್ನು ಇದನ್ನು ಸೇವಿಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಹಾಗಾಗಿ ಈ ಒಂದೆಲಗ ಸಸಿಯನ್ನು ಎಲ್ಲರೂ ಬೆಳೆಸ್ಕೊಂಡ್ರೆ ತುಂಬಾ ಉಪಯುಕ್ತವಾಗಿರ್ತೈತೆ. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.